ಗುಡಿಬಂಡೆ ತಾಲೂಕು ಯುವ ಕಾಂಗ್ರೆಸ್ ಜಂಟಿ ಕಾರ್ಯದರ್ಶಿ ಎನ್ ರಮೇಶ್ ಮಾತನಾಡಿ, ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ ಮಾಧ್ಯಮಕ್ಕೆ ಹೇಳಿಕೆ ನೀಡುವಾಗ ಭಾರತದ ತ್ರಿವರ್ಣ ಧ್ವಜವನ್ನ ಉಗ್ರ ಸಂಘಟನೆಯ ಧ್ವಜಕ್ಕೆ ಹೋಲಿಸಿ ಹೇಳಿಕೆ ನೀಡಿದ್ದು ರಾಷ್ಟ್ರೀಯ ಧ್ವಜ ಸಂಹಿತೆ ಕಾಯ್ದೆಯಡಿಯಲ್ಲಿ ಮಹಾಘೋರ ಅಪರಾಧ ಮತ್ತು ಶಿಕ್ಷಾರ್ಹವಾಗಿರುತ್ತದೆ. ಆದ್ದರಿಂದ ಕೂಡಲೇ ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು. ರವಿ ಅವರು ಇದನ್ನು ತಾಲಿಬಾನ್ ಧ್ವಜಕ್ಕೆ ಒಂದು ಖಾಸಗಿ ಮಾಧ್ಯಮಕ್ಕೆ ಹೇಳಿಕೆ ನೀಡುವ ಸಂದರ್ಭದಲ್ಲಿ ಅದನ್ನು ತಾಲಿಬಾನ್ಗೆ ಹೋಲಿಸಿದ್ದಾರೆ. ನಮ್ಮ ದೇಶದ ಧ್ವಜವನ್ನು, ನಮ್ಮ 140 ಕೋಟಿ ಜನರ ಪ್ರತೀಕ ಅದು ನಮ್ಮ ರಾಷ್ಟ್ರ ಧ್ವಜ. ಅಂಥ ಧ್ವಜವನ್ನೇ ಇವತ್ತು ತಾಲಿಬಾನ್ಗೆ ಹೋಲಿಸುವಂಥ ಮಟ್ಟಕ್ಕೆ ಸಿಟಿ ರವಿ ಅಂತ ಒಬ್ಬ ಮಾಜಿ ಮಂತ್ರಿ ಹೋಗ್ತಾನಂದರೆ RS BJPಗರಿಗೆ ನಮ್ಮ ದೇಶದ ಸಂವಿಧಾನದ ಮೇಲೆ, ಧ್ವಜದ ಮೇಲೆ ಯಾವ ರೀತಿ ನಂಬಿಕೆ ಇದೆ ಅಂತೇಳಿ ನಾವು ಊಹೆ ಮಾಡಬೇಕು. ಇಡೀ ಇವತ್ತು RSS ಮತ್ತು ಬಜರಂಗ ದಳ ಏನು ಇವತ್ತು ಕೋಮುವಾದಿ ಶಕ್ತಿಗಳು ನಮ್ಮ ದೇಶದಲ್ಲಿ ಇದ್ದಾವೆ, ಅವತ್ತು ಅವರ ಹೇಳಿಕೆಗಳು ಖಂಡಿಸಿ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾಗ್ತಕ್ಕಂಥ ಸಿಟಿ ರವಿರವರು ಮೊನ್ನೆ ಒಂದು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಮ್ಮ ರಾಷ್ಟ್ರ ತ್ರಿವರ್ಣ ಧ್ವಜವನ್ನು ಇವತ್ತು ಈ ತಾಲಿಬಾನ್ ಉಗ್ರ ಸಂಘಟನೆಗಳಿದೆಯಲ್ಲ, ಆ ಸಂಘಟನೆಗಳ ಒಂದು ಇದಕ್ಕೆ ಬಾವುಟಕ್ಕೆ ನಮ್ಮ ಹೋಲಿಸಿದ್ದಾರೆ. ನಿಜವಾಗಲೂ ಇವತ್ತು ಭಾರತ ದೇಶದ 140 ಕೋಟಿ ಭಾರತೀಯರಿಗೆ ಒಂದು ಅಪಮಾನ ಮಾಡಿರ್ತಕ್ಕಂಥದ್ದು. ಅವರ ಮೇಲೆ ಒಂದು ಇವತ್ತು ನಾವು ಇದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನಮ್ಮ ಗುಡಿಬಂಡೆ ಠಾಣೆಯಲ್ಲಿ ಕೂಡ ಕೊಟ್ಟಿದ್ದೀವಿ. ಅವ್ರಿಗೆ ಇವತ್ತು ನಮ್ಮ ದೇಶದ್ರೋಹಿ ಇವತ್ತು ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದು ಸರಿಯಿಲ್ಲ. ಅವ್ರ ಬಗ್ಗೆ ದೇಶದ ಕಾನೂನು ಇವತ್ತು ದೇಶದ್ರೋಹಿ ಕಾನೂನು ಹಾಕಿ ಅವರು ಇವತ್ತು ಒಂದು ಕ್ರಮ ಕೈಗೊಳ್ಳಬೇಕು. ತದನಂತರ ಅವರು ಇವತ್ತು ನಮ್ಮ ಕರ್ನಾಟಕ ಇವತ್ತು ಇಡೀ ಭಾರತ ದೇಶದ ಜನತೆಗೆ ಅವರು ಕ್ಷಮೆಯನ್ನು ಯಾಚಿಸಬೇಕಂತಲೂ ಎಲ್ಲರೂ ಕೂಡ ನಾವು ಒತ್ತಾಯಿಸ್ತಾ ಕಾಂಗ್ರೆಸ್ ಯುವ ಘಟಕದಿಂದ ನೀಡಿರುವ ದೂರನ್ನ ಸ್ವೀಕರಿಸಿ ಆರಕ್ಷಕ ಉಪನಿರೀಕ್ಷಕ ಜಾಗರಾಜ್ ಮಾತನಾಡಿ, ಮೇಲಧಿಕಾರಿಗಳ ಗಮನಕ್ಕೆ ತಂದು ಕಾನೂನಿನ ಅಡಿ ಕ್ರಮ ಜರುಗಿಸಲು ಮಾಹಿತಿ ಪಡೆಯುವುದಾಗಿ ತಿಳಿಸಿದರು. ಮಾಧ್ಯಮ ಮಿತ್ರರೇ, ಎಲ್ಲ ನನ್ನ ಆತ್ಮೀಯರಲ್ಲಿ ನಾವು ನೀಡಿರ್ತಕ್ಕಂಥ ಈ ಮನವಿಯನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದೆ ಏನು ಕ್ರಮ ಜರುಗಿಸಬೇಕು ಅದನ್ನು ಮೇಲಾಧಿಕಾರಿ ಗಮನಕ್ಕೆ ತಂದು ಏನು ಮಾಡಬೇಕು ಅಂತ ನಾವು ಮಾಡ್ತೀವಿ. ಈ ವೇಳೆ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಎ ವಿಕಾಸ್, HP ಲಕ್ಷ್ಮೀನಾರಾಯಣ, ರಿಯಾಜ್ ಪಾಷಾ, ಅಂಬರೀಶ್, ರಮೇಶ್, ಕೃಷ್ಣಾರೆಡ್ಡಿ, ಬುಲೆಟ್ ಶ್ರೀನಿವಾಸ್, ನಾಗರಾಜ್, ಗಣೇಶ್, ಶಬೀರ್ ಇನ್ನೂ ಹಲವರು ಹಾಜರಿದ್ದರು. ಮೋಹನ್ ಕುಮಾರ್, CTV ನ್ಯೂಸ್, ಗುಡಿಬಂಡೆ.